ಬಂಡಾಯ ಅನ್ನೋದು ಕೇವಲ ಬಿಜೆಪಿಗೆ ಸೀಮಿತ ಆಗಿಲ್ಲ ಅಥವಾ ಮೈತ್ರಿ ಪಕ್ಷಗಳ ನಡುವೆ ಇರುವಂತಹ ತಿಕ್ಕಾಟಕ್ಕೆ ಸೀಮಿತ ಆಗಿಲ್ಲ. ಇದು ಕಾಂಗ್ರೆಸ್ ಮನೆಯನ್ನು ಕೂಡ ಸುಡ್ತಾ ಇರುವಂತಹ ವಿಚಾರಣೆ. ಇಲ್ಲೂ ಕೂಡ ಒಳಜಗಳ ಏನು ಕಡಿಮೆ ಆಗಿಲ್ಲ. ನಾಯಕರು ಕರೆಸಿ ಮಾತನಾಡ್ತಾರೆ. ಮಂತ್ರಿಯನ್ನೇ ಮಾತನಾಡಿಸಿದ್ರು ಕೂಡ ಮಂತ್ರಿಯೂ ಕೂಡ ನಾಮಿನೇಷನ್ ಸಂದರ್ಭದಲ್ಲಿ ಇರೋದಿಲ್ಲ. ಮಂತ್ರಿಯೂ ಕೂಡ ಕಾರ್ಯಕ್ರಮಗಳ ಪ್ರಚಾರದ ಆರಂಭದ ಸಂದರ್ಭದಲ್ಲಿ ಇರೋದಿಲ್ಲ. ಅಂದರೆ ಯಾವ ಸಂದೇಶವನ್ನು ಕಾಂಗ್ರೆಸ್ ಕೊಡ್ತಾ ಇದೆ ಅನ್ನೋಂಥ ಪ್ರಶ್ನೆಯೂ ಕೂಡ ಇದೆ. ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಒಳಜಗಳ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ನಿಮಗೆ ತೋರಿಸ್ತೀನಿ. ಬಿಜೆಪಿ ಅಂತೆಯೇ ಕಾಂಗ್ರೆಸ್ಗೂ ಕೂಡ ಬಂಡಾಯದ ಬಿಸಿ ತಟ್ಟಿದೆ. ಟಿಕೆಟ್ ವಂಚಿತ ಜಿಬಿ ವಿನಯ್ ಕುಮಾರ್ ಮನವೊಲಿಸಿದ್ರು ಸಿಎಂ ಸಿದ್ದರಾಮಯ್ಯ. ಕಾಗಿನೆಲೆ ಶ್ರೀಗಳ ಮೂಲಕ ಮನವೊಲಿಸಿ ತಮ್ಮ ನಿವಾಸಕ್ಕೆ ಕರೆಸಿಕೊಂಡಿದ್ರು. ಮುಂದೆ ಯಾವುದಾದರೊಂದು ಅಸೆಂಬ್ಲಿ ಕ್ಷೇತ್ರ ಅಥವಾ ಪರಿಷತ್ ಸದಸ್ಯ ಸ್ಥಾನದ ಭರವಸೆಯನ್ನು ನೀಡಿದ್ರು. ಆದರೆ ಬೆಂಗಳೂರಿನಿಂದ ದಾವಣಗೆರೆಗೆ ಹೋದ ಬಳಿಕ ವಿನಯ್ ಕುಮಾರ್ ವರಸೆಯೇ ಬದಲಾಗಿದೆ. ಸಿಎಂ ಸಭೆಯ ಬಳಿಕವೂ ಬಗ್ಗದ ವಿನಯ್ ಕುಮಾರ್ ಬೆಂಬಲಿಗರ ಸಭೆಯನ್ನ ಮಾಡಿದ್ರು. ಪಕ್ಷೇತರವಾಗಿ ಕಣಕ್ಕೆ ಇಳಿಯುವಂತೆ ಕಾರ್ಯಕರ್ತರು ಪಟ್ಟಣ ಹಿಡಿದ್ರು. ಕಾಂಗ್ರೆಸ್ ಬಿಜೆಪಿಗಳೆರಡರಲ್ಲೂ ಕೂಡ ಕುಟುಂಬ ರಾಜಕಾರಣ ಇದೆ. ಅದಕ್ಕಾಗಿ ಪಕ್ಷೇತರರಾಗಿ ಕಣಕ್ಕಿಳಿರಿ ಎಂಬ ಸಲಹೆಯನ್ನ ಕೊಟ್ಟರು ಬೆಂಬಲಿಗರು. ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ವಿನಯ್ ಕಣಕ್ಕಿಳಿಯುವಂಥದ್ದು ಬಹುತೇಕ ಫಿಕ್ಸ್ ಆಗಿದೆ. ಯುಗಾದಿ ಮುಗಿಯುತ್ತಲೇ ನಾಡಿದ್ದು ಅಧಿಕೃತವಾಗಿ ನಿರ್ಧಾರ ಪ್ರಕಟಿಸುವುದಾಗಿ ಹೇಳಿದ್ದಾರೆ. ತುಂಬ ಆಲೋಚನೆ ಮಾಡಿದ್ದೀನಿ ಇದ್ರ ಬಗ್ಗೆ. ಇದು ದುಡುಕಿ ತಗೊಳ್ತಿರೋ ನಿರ್ಧಾರ ಅಲ್ಲ. ಇದು ನಾವು ರಾಜಕಾರಣದ ಹಿನ್ನೆಲೆಯಲ್ಲೇ ಬಂದಿರೋದ್ರಿಂದ ಇದು ನನಗನ್ಸೋದೇನಪ್ಪ ಅಂತಂದರೆ, ಒಂದು ದಾವಣಗೆರೆಗೆ ಒಂದು ಸುವರ್ಣಾವಕಾಶ, ಸಾಮಾನ್ಯರನ್ನು ಗೆಲ್ಲಿಸಿ ಬೆಳೆಸೋವಂಥ ಒಂದು ಕೆಲಸ ಜನಗಳೇ ಮಾಡೋಕ್ಕೆ ನಿಂತಿದ್ದಾರೆ ಅಂದಮೇಲೆ ಅದರಿಂದ ನಾನು ಹಿಂದೆ ಸರಿದ್ರೆ ಸರಿ ಇರಲ್ಲ ಅಂತ ತುಂಬ ಆಳವಾಗಿ ಬಂದುಬಿಟ್ಟಿದ್ದೀನಿ. ಇವಾಗ ಇಲ್ಲಿಂದ ಹಿಂದೆ ಹೋಗೋಕ್ಕಾಗ್ತಾಯಿಲ್ಲ. 100% ಮಾಡ್ತೀನಿ. ಮನೆಯವ್ರನ್ನೆಲ್ಲ ಕೇಳಿ ಒಂದು ನಿರ್ಧಾರ ಮಾಡ್ತೀನಿ, ಅಧಿಕೃತವಾಗಿ ಅನೌನ್ಸ್ ಮಾಡ್ತೀನಿ. ಕೋಲಾರದಲ್ಲಿ ತಣ್ಣಗಾಗದ ಬಂಡಾಯದ ಬೆಂಕಿ. ಗೌತಮ್ ಪರ ಪ್ರಚಾರಕ್ಕಿಳಿಯದ ಮುನಿಯಪ್ಪ ಟೀಮ್. ಕೋಲಾರ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಾವುಟ ಹಾರಾಡ್ತಾನೆ ಇದೆ. ಮುನಿಯಪ್ಪ ಬಣದಲ್ಲಿ ಹೊತ್ತಿದಂತ ಅಸಮಾಧಾನದ ಕಿಚ್ಚು ಇನ್ನೂ ತಣ್ಣಗಾಗಿಲ್ಲ. ಗೌತಮ್ ಪರ ಪ್ರಚಾರಕ್ಕೆ ತೆರಳದೆ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ನಡೆದುಕೊಳ್ತಾ ಇದ್ದಾರೆ. ಸಿಎಂ ಡಿಸಿಎಂ ಬಂದು ರಣಕಹಳೆ ಮೊಳಗಿಸಿದ್ರು ಕೂಡ ಕ್ಯಾರೆ ಅಂತ ಇಲ್ಲ. ನಾಮಿನೇಷನ್ ಹಾಕಿ ಬರಕ್ಕೆ ಹೋಗಿ ಬಂದ್ನಲ್ಲ, ಇಲ್ಲಿ ಈ ಜಿಲ್ಲೆದು ಉಸ್ತುವಾರಿ ನೋಡಕ್ಕೆ ಹೇಳಿದ್ದಾರೆ. ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ಸುರೇಶ್ ಉಸ್ತುವಾರಿ ಇದೆ, ಅವ್ರು ಮಾಡ್ತಾ ಇದ್ದಾರೆ. ಏನೂ ಅಭ್ಯಂತರ ಇಲ್ಲ. ಸರ್, ತಾವು ಕೂಡ ಹೋಗಿಲ್ಲ, ಮತ್ತೆ ನಿಮ್ಮ ಮಗಳು ಕೂಡ ಹೋಗಿಲ್ಲ. ನೆನ್ನೆನ ಕಾರ್ಯಕ್ರಮದ ಬಗ್ಗೆ ನಾನು ಇಲ್ಲಿ ಬೇರೆ ಪ್ರೋಗ್ರಾಮ್ನಲ್ಲಿದ್ದೆ, ಬಟ್ ಅವರು ನಮ್ಗೆ ವರ್ತಮಾನನೂ ಕೊಟ್ಟಿಲ್ಲ. ಇಲ್ಲಿ ಬೆಂಗಳೂರು ಗ್ರಾಮಾಂತರ ನಂದು. ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಕೆಲಸ ಮಾಡಬೇಕೆಲ್ಲ, ಒಂದೇ ಕಡೆ ಕೆಲಸ ಮಾಡೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರು ನಮಗೆ ಇಲ್ಲಿ ಮಾಡೋಕ್ಕೆ ಹೇಳಿದ್ದಾರೆ, ಇಲ್ಲಿ ಮಾಡ್ತಾರೆ. ಯಾರು ಹೇಳಿದ್ರಿ? ನೆನ್ನೆಲ್ಲ ಮೊನ್ನೆ ಇದ್ರು. ಬಂದು ಭಾಷಣ ಮಾಡಿದ ತಕ್ಷಣ ಪ್ರಚಾರ ಇದ್ದಾಗಿನ ರಮೇಶ್ ಕುಮಾರ್ ಅವರು ಇದ್ರು. ರಮೇಶ್ ಕುಮಾರ್ ಅವರು ನಾನು ಜೊತೆಗೆ ಮುಳಬಾಗಿಲು ದೇವಸ್ಥಾನಕ್ಕೆ ಹೋಗಿದ್ದು, ಮುಳಬಾಗಿಲು ದೇವಸ್ಥಾನ ಪ್ರಚಾರಕ್ಕೆ ಹೋಗಿದ್ದು. ಮತ್ತೊಂದ್ ಕಡೆ ಬಾಗಲಕೋಟೆಯಲ್ಲಿ ವೀಣಾ ಕಾಶಪ್ಪನವರ್ ಮುನಿಸು ಇನ್ನೂ ತಣ್ಣಗಾಗಿಲ್ಲ. ಸಂಯುಕ್ತ ಪಾಟೀಲ್ ಪರ ಕ್ಯಾಂಪೇನ್ಗೆ ಇನ್ನೂ ಬರ್ತಾ ಇಲ್ಲ. ಮನೆಯವರೇ ಬಂದ ಮೇಲೆ ಮನೆ ಮಂದಿಯೆಲ್ಲ ಬಂದೇ ಬರ್ತಾರೆ ಅಂತ ಹೇಳಿದ್ರು ಶಿವಾನಂದ ಪಾಟೀಲ್. ನೀವಿಷ್ಟೆಲ್ಲ ಜನ ಇದ್ದ ಮೇಲೆ, ಮನೆಯವ್ರು ಬಂದ ಮೇಲೆ ಮನಿ ಮಂದಿ ಎಲ್ಲ ಬಂದೇ ಬರ್ತಾರೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿ ನಾನು ಹೇಳಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಯಾರಲ್ಲಿ ಕೂಡ ಅಪಸ್ವರ ಇಲ್ಲ. ಪಂಚ ಗ್ಯಾರಂಟಿ ಅಸ್ತ್ರ ಹಿಡಿದು ಪಾರ್ಲಿಮೆಂಟ್ ಮತಯುದ್ಧಕ್ಕೆ ಕಾಂಗ್ರೆಸ್ ಧುಮುಕಿದೆ. ಅತಿ ಹೆಚ್ಚು ಸ್ಥಾನ ಗೆಲ್ತೇವೆ ಅನ್ನುವಂತ ಭರವಸೆಯಲ್ಲಿದೆ. ಈ ಹುಮ್ಮಸ್ಸಿಗೆ ಬಂಡಾಯದ ಬಿರುಗಾಳಿ ಬಿಸಿ ಮುಟ್ಟಿಸಿದೆ. ಬ್ಯೂರೋ ರಿಪೋರ್ಟ್. ಎಸ್, ಯಾವ ಸ್ವರೂಪದಲ್ಲಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇರುವಂತಹ ಬೆಳವಣಿಗೆಗಳು ಅನ್ನೋದನ್ನು ಕೂಡ ನೋಡ್ತಾ ಇದ್ವಿ. ಇಲ್ಲಿ ನಾಗರಾಜ್ ಅವರೇ, ನೋಡಿ, ನೀವು ಹೇಳಿದ್ರಿ ಕರೆಸಿ ಮಾತಾಡಿದ್ವಿ. ನಿಮ್ಮವರೆಲ್ಲ ಕೂಡ ಕರೆಸಿ ಮಾತಾಡ್ತಾ ಇದ್ದಾರೆ ನಿಜ. ಆದರೆ ಕರೆಸಿ ಮಾತಾಡಿದವರು ಅಲ್ಲಿ ಕ್ಷೇತ್ರಕ್ಕೆ ಹೋದಾಗ ಏನು ಮಾಡ್ತಾ ಇದ್ದಾರೆ ನಾನು ಹೇಳ್ತೀನಿ. ಆಗಲೇ ನಾನು ಮಾತಾಡೋ ಸ್ಟ್ಯಾಂಡಿಗೆ ಈಗಲೂ ಬದ್ಧವಾಗಿದ್ದೀನಿ. ಯಾವುದೇ ಪಕ್ಷ ಭಿನ್ನಮತವನ್ನು ಲೈಟಾಗಿ ತೊಗೊಂಡ್ರೆ ಸಾಧ್ಯ ಇಲ್ಲ.
ಅದು ಸೀರಿಯಸ್ ಪ್ರಾಬ್ಲಮ್, ಸೀರಿಯಸ್ ಡಿಸೀಸ್. ವಿ ಹ್ಯಾವ್ ಟು ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಮಾಡಲೇಬೇಕಾಗ್ತದೆ, ಇಮಿಡಿಯೇಟ್ ವಿಚ್ ಪೊಲಿಟಿಕಲ್ ಪಾರ್ಟಿ ಇಟ್ ಈಸ್. ಈಗ 3 ಕ್ಷೇತ್ರಗಳನ್ನು ಆಯ್ಕೆ ತೊಗೊಂಡು ಮಾಡಿದ್ವಿ. ಕೋಲಾರ ವಿಚಾರ ತೊಗೊಂಡಾಗ ಯಾಕಂದರೆ ಈ 7 ಸಲ MP ಆಗಿದ್ದಂತಹ ಮುನಿಯಪ್ಪ ಅವರ ಪ್ರೆಸೆನ್ಸ್ ಭಾಳ ಮುಖ್ಯ ಆಗ್ತದೆ. ಅವ್ರಿಗೂ ಕೂಡ ಚುನಾವಣೆ ಗೆದ್ದು ಅವರ ಅಖಾಡದಲ್ಲಿ ಏನಿದೆ ಅಂತ ಗೊತ್ತಿರ್ತಕ್ಕಂಥ ವಿಚಾರ ಆಗಿರೋದ್ರಿಂದ ಅವರು ಕೂಡ ಭಾಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಕೋಲಾರ. ಅವ್ರನ್ನ ಕಾನ್ಫಿಡೆನ್ಸ್ ತೊಗೊಳ್ತಕ್ಕಂಥ ಕೆಲಸನ ನಾವು KPCC ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮಾಡ್ತಾರೆ ಅಂತ ನಂಬಿಕೆ ಇದೆ. ಯಾಕಂದರೆ ಅವ್ರು ಕ್ಯಾಬಿನೆಟ್ನ ಕೊಲೀಗ್ ಆಗಿರೋದ್ರಿಂದ ಈ ವಿಲ್ ನಾಟ್ ಗೋ ಅವೇ ಫ್ರಮ್ ಹಿಸ್ ರೆಸ್ಪಾನ್ಸಿಬಿಲಿಟೀಸ್, ಈ ವಿಲ್ ಡೂ ಇಟ್ ಅಂತ ನಂಬಿಕೆ ನಮಗಿದೆ. ಆದರೆ ಅವ್ರು ಶಾಸಕರಾಗಿರ್ತಕ್ಕಂಥದ್ದು ಇನ್ನೊಂದು ಕ್ಷೇತ್ರಕ್ಕೆ ಬರ್ತಕ್ಕಂಥ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕ್ಷೇತ್ರದಲ್ಲಿ ಅಲ್ಲಿನ ಜವಾಬ್ದಾರಿಗಳನ್ನು ನಿಭಾಯಿಸಬೇಕಾಗಿರೋದ್ರಿಂದ, ಅಲ್ಲಿನ ನಾಮಿನೇಷನ್ ವಿಚಾರಗಳಿಂದ, ಅಲ್ಲಿನ ಮೀಟಿಂಗ್ಗಳಿಂದ ಆವತ್ತಿನ ದಿವಸ ಹೋಗ್ಲಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರ. ದೇರ್ ವಾಸ್ ಸಮ್ ಡಿಫರೆನ್ಸಸ್ ಬಿಕಾಸ್ ಈ ಹ್ಯಾಡ್ ಎ ಕ್ಯಾಂಡಿಡೇಟ್, ಅವ್ರು ಅಳಿಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದನ್ನ ಹೈಕಮಾಂಡ್ ಅವ್ರು ಮಾತಾಡಿದ ನಂತರ ಒಪ್ಕೊಂಡಿರೋದು ನಿಜ. ಅದನ್ನು ಒಪ್ಕೊಂಡು ಅದನ್ನು ಅವ್ರಿಗೆ ಒಪ್ಪಿಸಿ ಆ ಟಿಕೆಟ್ ಕೊಟ್ಟಿರ್ತಕ್ಕಂಥ ವಿಚಾರನ ಹೇಳ್ತಾ ಇದ್ದೀನಿ. ಅಲ್ಲಿಂದ ಬಂದು ಈ ದಾವಣಗೆರೆ ವಿಚಾರ ಬಂದಾಗಲೂ ಕೂಡ ಅದು ಮನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಆ ಯುವಕ ಇದ್ದೇನೆ, ಮುಂದಿನ ಒಳ್ಳೆಯ ಭವಿಷ್ಯ ಇದೆ ನಿನಗೆ, ನಾವು ಡೆಫಿನೆಟ್ಲಿ ನಿನ್ನ ಕನ್ಸಿಡರ್ ಮಾಡ್ತೀವಿ, ನಿಮ್ಮ ಸಂಘಟನೆ ಕನ್ಸಿಡರ್ ಮಾಡಿ ನಿಮ್ಗೆ ಮುಂದಿನ ಉಜ್ವಲ ಭವಿಷ್ಯ ಇದೆ ಅಂತ ಹೇಳಿದಾಗ ಮಾತು ಕೊಟ್ಟು ಹೋಗಿರ್ತಕ್ಕಂಥ ಯುಗಾದಿ ಆದ ನಂತರ ನಾನು ತೀರ್ಮಾನ ಮಾಡ್ತೀನಿ, 2 ದಿನ ಟೈಮ್ ಕೊಡಿ ಅಂತ ಹೇಳಿರ್ತಕ್ಕಂಥ ನಿಜ. ಆಂತರಿಕವಾಗಿ ಹೇಳ್ತಾ ಇದ್ದೀನಿ, ರಾಜ್ಯದ ಮುಖ್ಯಮಂತ್ರಿಗಳು ಮಾತು ಕೊಟ್ಟು ಹೋಗಿದ್ದಾರೆ, ಅವ್ರು ಇಂಡಿಪೆಂಡೆಂಟ್ ಕಂಟೆಸ್ಟ್ ಮಾಡಲ್ಲ ಅಂತ ನಂಬಿಕೆ ನನಗಿದೆ. ಅದ ನಂತರ ಬಂದಾಗ ನೀವು ಬಾಗಲಕೋಟೆ ವಿಚಾರ ಬಂದಾಗ ಕೂಡ ಅವರು ಶಾಸಕರಾಗಿರ್ತಕ್ಕಂಥವ್ರು ಮತ್ತು ಅವರ ವೀಣಾ ಕಾಶ್ಯಪ್ನವ್ರ ವಿಚಾರ ಬಂದಾಗ ಕೂಡ ಅದನ್ನು ಅವ್ರ ಯಜಮಾನರೇ ಸರಿ ಮಾಡ್ತಕ್ಕಂಥ ಜವಾಬ್ದಾರಿ ಅವ್ರು ತೊಗೊಂಡಿದ್ದಾರೆ, ಸರಿ ಮಾಡ್ತಾರೆ. ನಮ್ಮಲ್ಲಿರ್ತಕ್ಕ ಭಿನ್ನಮತ ಇಸ್ ನಾಟ್ ಲೈಕ್ ವಾಟ್ ಈಸ್ ಇನ್ BJP. ಈ ಈಶ್ವರಪ್ಪನ ಮಾತುಗಳನ್ನು ನೋಡಿದ್ರೆ ನೀವು ಏಕವಚನದಲ್ಲಿ ಮಾತ್ರ ಯಡಿಯೂರಪ್ಪ ಅಂತಕ್ಕಂಥವ್ರು ಯಾವುದೇ ಪಾರ್ಟಿ ಲೀಡರ್ಗೂ ವರಿಷ್ಠ ನಾಯಕರಾಗಿ BJP ಕಟ್ಟಿ ಬೆಳೆಸಿದಂಥವ್ರು. ಇವರು ಕೂಡ ಅವರು ಅದರಲ್ಲಿ ಜೊತೆಯಲ್ಲಿ ಸಹಪಾಠಿ ಆಯ್ಕೆ ಕೆಲಸ ಮಾಡಿದಂಥವ್ರು. ಅವ್ರು ಮಾತಾಡಿದಂಥ ಭಾಷೆ ನೋಡಿದಾಗ ಅದು ಗ್ರೀವಿಯಸ್ ಪ್ರಾಬ್ಲಮ್ಸ್ ಅದೇರ್ ಇನ್ BJP ಅಂತ ವಿಚಾರಗಳನ್ನ ಹೇಳ್ತಾ ಇದ್ದೀವಿ. ತದನಂತರ BJPಲಿರ್ತಕ್ಕಂತಹ ಫೈರ್ ಬ್ರ್ಯಾಂಡ್ಗಳಾಗಿರ್ತಕ್ಕಂಥವ್ರು ಹಲವಾರು ಜನ ಕೈಗೆ ಸಿಗೋದಿಲ್ಲ. ಅಂದರೆ ಅನಂತಕುಮಾರ್ ಹೆಗಡೆ ಅವರು ಯಾವ ರೀತಿ ಅವ್ರ ಪಾರ್ಟಿಯಲ್ಲಿ ಕಾಂಟ್ರಿಬ್ಯೂಟ್ ಮಾಡಿದರು, ಯಾವ ರೀತಿ BJPನ ಪೋಲರೈಸ್ ಮಾಡಿದ್ರು, ಯಾವ ರೀತಿ ಯಾವ ರೀತಿ ಪೋಲ್ ಮಾಡಿ ಆಮೇಲೆ ಇವು ಫೈರ್ ಬ್ರ್ಯಾಂಡ್ ಅಂತ ಪ್ರತಾಪ್ ಸಿಂಹ ಅವರೇ ಇರ್ಬೋದು, ಒಳಗಿಂದೊಳಗಡೆ ಕೋಪನ ಇರ್ತಕ್ಕಂಥದ್ದು ಕ್ಯಾಂಡಿಡೇಟ್ ಸಿಕ್ಕಿಲ್ಲ ಟಿಕೆಟ್ ಅಂತೇಳಿ ಸಿಟಿ ರವರು ಅಸಮಾಧಾನದಿಂದ ಕೂಡಿರ್ತಕ್ಕಂಥ ನಿಜಾನೇ, ಶೋಭಾ ಕರಂದ್ಲಾಜಿನ ಸದಾನಗೌಡರು ಒಪ್ಪದೇ ಇರೋದು ನಿಜಾನೇ, ಅನಂತಕುಮಾರ್ ಹೆಗಡೆ ಕೈಗೆ ಸಿಗದೇ ಇರೋದು ನಿಜಾನೇ, ಈಶ್ವರಪ್ಪ ಅಂತೂ ಸವಾಲಿಗೆ ಸವಾಲು ಹಾಕೋದು ನಿಜ. ಅವ್ರ ಬೆನ್ನಮತಗೂ ನಮ್ಮ ಬೆನ್ನಗೂ ಡಿಫರೆನ್ಸ್ ಇದೆ, BJP ಪಾರ್ಟಿ ಡಿಫರೆನ್ಸಸ್ ಆಗಿರೋದ್ರಿಂದ ಖಂಡಿತವಾಗ್ಲೂ ಸೋಲನ್ನು. ಓಕೆ, ಆದ್ರೆ ನಿಮ್ಮ ಫೈರ್ ಬ್ರ್ಯಾಂಡ್ಗಳಿಗೆಲ್ಲ ಈ ರೀತಿಯಾದಂತಹ ಸ್ಥಿತಿ ಬಂದಿದೆ ಅಂತ. ಫೈರ್ ಬ್ರ್ಯಾಂಡ್ಗಳು ಒಂದು ಫೈರ್ ಆಗ್ತಾ ಇಲ್ಲ ಈ ಸಲ, ನೊಂದಿರೋ ಜೀವಗಳು ಅದಕ್ಕೆ ನಾವ್ಯಾಕೆ ಬೇಡ. ನೋಡಿ, ಈ ಚುನಾವಣೆ ನಡೀತಿರ್ತಕ್ಕಂಥದ್ದು ಮೋದಿ ವರ್ಸಸ್ 0 ವರ್ಸಸ್ ಯಾರು ಇಲ್ವೇ ಇಲ್ಲ. ಇವತ್ತು ನಾವಲ್ಲ, ನೀವೇ ಮೀಡಿಯಾದವ್ರನ್ನ ತೋರಿಸಿರ್ತಕ್ಕಂಥವ್ರಿಗೂ 400+ ನಿಮ್ಮದೇ ಚಾನಲ್ ತೋರಿಸಿತ್ತು, 400+ ಎಲ್ಲವೂ 400+ ಅಂತ ಹೇಳಿದ್ರೆ BJP ಹೋರಾಟ ಮಾಡ್ತಿರೋದು ತಾನೇ ತನ್ನ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಂಡು ಹೋಗ್ತಾ ಇದೆ. ನಾನು ಯಾಕೆ ಅಂತ ಹೇಳಿದ್ರೆ ಇವತ್ತು ಇಡೀ ದೇಶದ ಪರಿಸ್ಥಿತಿ ಒಳಗಡೆ ಮೋದಿ ಮಾಡಿರ್ತಕ್ಕಂಥ ಕೆಲಸಗಳು ಜೊತೆಗೆ 70 ವರ್ಷ ಭಾರತವನ್ನು ಯಾರು ಹಾಳು ಮಾಡಿದ್ರು ಇದೇ ವಿಚಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಬನ್ನಿ, 28ಕ್ಕೆ ಬನ್ನಿ, ಬರಗಾಲದ ವಿಚಾರಕ್ಕೆ ಬನ್ನಿ, ನಿಮ್ಮ ಬರಗಾಲ ಪರಿಹಾರ ಕೊಡದೇ ಇರೋ ವಿಚಾರಕ್ಕೆ ಬನ್ನಿ, ನಿಮ್ಮ ಭಿನ್ನಮತ ಕರ್ನಾಟಕ ರಾಜಕಾರಣ ಬಗ್ಗೆ ಮಾಡಿ. ಇದೇ ವಿಚಾರದಲ್ಲಿ ಕರ್ನಾಟಕದ ವಿಚಾರದಲ್ಲೂ ಇದೇ ಚಾನಲ್ಗಳು ತೋರಿಸಿದಷ್ಟು 28ಕ್ಕೆ 25. ಹಾಗಾಗಿ ಏನಂತ ಹೇಳಿದ್ರೆ ಜನ ಯೋಚನೆ ಮಾಡ್ತಿರ್ತಕ್ಕಂಥ ಅದೇ ಇವರೇ. ಇವತ್ತು ಫಸ್ಟ್ ಟೈಮ್ ಓಟರ್ಸಿದ್ದಾರೆ, 45 ವರ್ಷದಿಂದ ಒಳಗಡೆ ಓಟರ್ಸಿದ್ದಾರೆ, ಹೆಣ್ಣುಮಕ್ಳು ಓಟರ್ಸಿದ್ದಾರೆ. ಯಾಕೆಂತ ಹೇಳಿದ್ರೆ ಸೆಮಿಫೈನಲ್ ನಾವು ರಿಸಲ್ಟ್ ತಗೊಂಡ್ಬಿಟ್ವಿ. 3 ರಾಜ್ಯಗಳಲ್ಲಿ ಇವ್ರದೇ 2 ರಾಜ್ಯಗಳಲ್ಲಿ ಆಡಳಿತ ಇದ್ರು ಕೂಡ, ಈವನ್ ಇದಾದ್ರೂ ಕೂಡ ಇವತ್ತು ಒಂದು ನಿಮಿಷ, ಯಾವ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗಿ ಮಂಕುಬೂದಿ ಹಚ್ಚಿದ್ರಲ್ಲ, ಇವತ್ತು ನನ್ನ ಮ್ಯಾನಿಫೆಸ್ಟೋ ನೋಡಿದ್ರೆ ಅದನ್ನು ಬಿಟ್ಬಿಟ್ರೆ ಅದ್ರ ಮೇಲೆ ನಂಬಿಕೆ ಹೋಗ್ಬಿಟ್ಟಿದೆ. ಕೇವಲ 1 ಮಾತ್ರ ಇಟ್ಟಿದ್ದಾರೆ, ಅದು 1 ಲಕ್ಷ ಕೊಡ್ತೀವಿ ಅಂತ ಬಿಟ್ಬಿಟ್ರೆ ಇವರಿಗೆ ಇದ್ರ ಮೇಲೂ ನಂಬಿಕೆ ಹೋಗಿದೆ. ಜೊತೆಗೆ ಯಾವುದಾದ್ರೂ ಒಂದು ಇದರೊಳಗಡೆಗೆ ಇಡೀ ಭಾರತಕ್ಕೆ NDAಗಾಗಲಿ BJPಗಾಗಲಿ ಟಕ್ಕರ್ ಕೊಡ್ತಕ್ಕಂಥ ಸಿಚುಯೇಷನ್ ಅಲ್ಲಿ ಕಾಂಗ್ರೆಸ್ ಇದೆಯಾ? ಹಾಗಾಗಿ ಜನವೂ ಸೀರಿಯಸ್ ಆಗಿ ಇದನ್ನು ತಗೊಂಡಿಲ್ಲ, ಈ ಪಕ್ಷವನ್ನು ತಗೊಂಡಿಲ್ಲ, ಆ ಪಕ್ಷದ ಲೀಡರ್ಗಳು ಅವ್ರನ್ನ ಸೀರಿಯಸ್ ತೆಗೆದುಕೊಳ್ತಾ ಇದ್ರೆ ನಿಮ್ಮ ಪಕ್ಷವನ್ನಾದ್ರೂ ನೀವು ಸೀರಿಯಸ್ ಆಗಿ ತಗೊಳ್ಬೇಕು. ಹಾಗಾಗಿ ಎಷ್ಟೇ ಭಿನ್ನಮತ ಸಣ್ಣ ಅಭಿಪ್ರಾಯಗಳು ಏನೇ ಇರಲಿ ಜನರ ಮನಸ್ಸಿಗೆ ಅದು ನಾಟೋದಿಲ್ಲ. ಜನರು ಯಾವುದೋ ಒಂದು ಸಣ್ಣ ಕ್ಷುಲ್ಲಕ ವಿಷಯಕ್ಕೆ ಯೋಚನೆ ಮಾಡಲ್ಲ. ದೇಶದ ವಿಚಾರದಲ್ಲಿ 2004ರಿಂದ ಇರ್ಬೋದು ಯಾವತ್ತಿಂದಲೂ ದೇಶದ ವಿಚಾರವನ್ನ ನೋಡ್ತಾ ಇದ್ದಾರೆ, ಮೋದಿ ಅವ್ರನ್ನೇ ನೋಡ್ತಾ ಇದ್ದಾರೆ. ಅದು ಇವನ್ ಮತವಾಗಿ ಪರಿವರ್ತನೆ ಆಗ್ತಿದೆ. 17 ಸೀಟಿಗೂ ಬಹಳ ವ್ಯತ್ಯಾಸ ಇದೆ. 17 ಸೀಟಿಗೂ 25 ಸೀಟಿಗೂ ಬಹಳ ವ್ಯತ್ಯಾಸ ಇದೆ. ಹೌದು,
ಅದನ್ನ ಹೇಳಿದ್ದು 17 ಸೀಟ್ ಗೆದ್ದಿರುವಂತ ಸಾಧನೆಗಳು ಎದುರುಗಡೆ 25 ಅಂತೂ ತುಂಬಾ ಮೇಲ್ಗಡೆ ಇರುವಂತ ಸಾಧನೆ. ಖಂಡಿತ 28ಕ್ಕೆ ಹೋಗ್ಬೇಕು ಅಂದಿದ್ದೀರಿ. ಈ ಬಾರಿ 25-28 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಜನರ ಮುಂದಿರ್ತಕ್ಕಂಥ ಆಯ್ಕೆಗಳು ಬಹಳ ಸ್ಪಷ್ಟವಾಗಿದೆ. ಒಂದು ಕಡೆ ಇಡೀ ದೇಶವನ್ನು ಜಗತ್ತಿನ ವಿಶ್ವಗುರು ಮಾಡ್ತಿರ್ತಕ್ಕಂತಹ ಒಂದು ಈಶ್ವರಪ್ಪನ ಯಾಕೆ ಮನವೊಲಿಸಕ್ಕೆ ಆಗ್ತಾ ಇಲ್ಲ ಅದನ್ನ ಹೇಳ್ರಿ. ಪ್ರತಿ ಮನೆಗೂ ಅನ್ನ, ಪ್ರತಿ ಮನೆಗೂ ನಲ್ಲಿ, ಪ್ರತಿ ಮನೆಗೂ ಗ್ಯಾಸ್ ಕೊಟ್ಕೊಂಡಿರ್ತಕ್ಕಂಥ ಬಡವರನ್ನ ಉದ್ಧಾರ ಮಾಡ್ತಿರ್ತಕ್ಕಂಥ ಮೋದಿ ಅಶ್ವಿನಿ ಅವರೇ, ಎಷ್ಟರ ಮಟ್ಟಿಗೆ ಇಲ್ಲಿ ನಿಮಗೂ ಕೂಡ ಕಾಡ್ತಾ ಇರುವಂತಹ ವಿಚಾರಗಳಿಗೆ ಬಂದಾಗ ನಿಂತಿರುವಂತಹ 3 ಕ್ಷೇತ್ರಗಳಲ್ಲಿ 2 ಕ್ಷೇತ್ರಗಳಲ್ಲಿ ಇರುವಂತಹದ್ದು ಅಭಿಪ್ರಾಯಗಳು ಏನು ಬಹಳ ಪೂರಕವಾಗಿದೆ ಅನ್ನೋಂಥ ರೀತಿಯಲ್ಲಿ ಇಲ್ಲ, ಸಂಪೂರ್ಣ ಸಹಕಾರದ ಸ್ವರೂಪಗಳಿಲ್ಲ. ಎಲ್ಲಿ ನೋಟಕ್ಕೆ ಒಂದು ಮಾತು ಬರ್ತಾ ಇದೆ, ಒಳಗಡೆ ಇನ್ನೇನೋ ನಡೀತಾ ಇದೆ ಅಂತ ಹೇಳ್ಕೊಂಡು ಕರೆಸಿ ಮಾತಾಡಿದವರೆಲ್ಲರೂ ಕೂಡ ಹೌದೌದು ನಾವು ಮೈತ್ರಿ ಪರವಾಗಿದ್ದೀವಿ, ನಾವು ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ಕ್ಷೇತ್ರದಲ್ಲಿ ಏನ್ ಕತೆ ಸರ್? ನಮ್ಮ ಪಕ್ಷದ ಒಂದು ಬ್ಯೂಟಿ ಅಂದರೆ ಚುನಾವಣೆ ಅನೌನ್ಸ್ ಆಗಬೇಕಾದ್ರೆ ಇರುತ್ತೆ, ಒಳ ಏಟುಗಳಿರುತ್ತೆ. ನಾನು ಒಳ ಏಟುಗಳು ಯಾವ ರೀತಿಯಲ್ಲೂ ನಾನು ಹಗುರವಾಗಿನೂ ಅದನ್ನ ತಳ್ಳಾಕ್ಲಿಕ್ಕೆ ಆಗಲ್ಲ. ಎಲ್ಲ ಪಕ್ಷಗಳಲ್ಲಿರುತ್ತೆ, ಹಾಗೆ ಸಾಮಾನ್ಯ ಒಂದು ಪಕ್ಷ ಅಂದಾಗ ಇದ್ದೇ ಇರುತ್ತೆ. ಈ ಚುನಾವಣೆ ಹತ್ರ ಬರ್ತಿದ್ದಾಗೆ ನಮ್ಮ ಪಕ್ಷದ ಒಂದು ಬ್ಯೂಟಿ ಅಂದರೆ ಎಲ್ಲ ನಾಯಕರುಗಳು ಒಂದಾಗ್ಬಿಡ್ತಾರೆ. ಅದು ಏನೇ ಬೇಗುದಿ ಇರಲಿ, ಏನೇ ಇರಲಿ. ಉದಾಹರಣೆಗೆ ಸರ್, ನಮಗೆ ಈ ಬಾರಿ ಪೂರಕವಾದಂಥ ವಾತಾವರಣ ಇದೆ. ಕೋಲಾರ ಇರ್ಬೋದು, ನಮಗೆ ಕೊಟ್ಟು ಹಾಸನ ಇರ್ಬೋದು, ಮಂಡ್ಯ 3. ಈಗ ಮಂಡ್ಯ ನಾವು ಏನು ನೀವು ವೋಟ್ ಹಾಕಿ ಅಂತ ಯಾವ ಅಂದರೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮತ ಕೇಳ್ತಿದ್ದೀವಿ. ನಾವು ಯಾವುದೇ ಈ ಕಾಂಗ್ರೆಸ್ ಅವರ ವಿರುದ್ಧ ನಾವು ಮಾತಾಡಲಿ ಇಲ್ಲ. ಯಾಕೆಂದರೆ ಈ ಸಲ ಕಾಂಗ್ರೆಸ್ ಅವರು ಯಾವ ಅಭಿವೃದ್ಧಿ ಮಾಡಿಲ್ಲ ಅನ್ನೋ ವಿಚಾರ ಇಟ್ಕೊಂಡು ಮತ್ತು ಕುಮಾರಣ್ಣವರು ಜನರು ಮಾತಾಡ್ತಿದ್ದಾರೆ, ಏನೋ ಕೇಂದ್ರದಲ್ಲಿ ಮಂತ್ರಿ ಆಗ್ತಾರಂತೆ, ಏನೋ ಒಂದು ಕಾವೇರಿ ನೀರನ್ನ ನಮಗೆ ಅಂತಲೇ ಉಳಿಸ್ಕೊಳ್ತಾರೆ, ಮೇಕೆದಾಟು ಯೋಜನೆಗೆ ಒತ್ತು ಕೊಡ್ತಾರೆ, ಕರ್ನಾಟಕದಲ್ಲಿರೋ ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡ್ತಾರೆ. ಕುಮಾರಣ್ಣವ್ರನ್ನ ಗೆಲ್ಲಿಸ್ಬೇಕಂದ್ರೆ ಒಂದು ಸರ್, ಕಾಂಗ್ರೆಸ್ನ ಕಳೆದ 9 ತಿಂಗಳ ದುರಾಡಳಿತ ಏನಿದೆ ಅದರ ವಿರುದ್ಧ ನಾವು ಚುನಾವಣೆಗೆ ಹೋಗ್ತಿದ್ದೀವಿ. ಒಳಬೇಗುದಿ ಒಳ ಏಟುಗಳು ಇದ್ದೇ ಇರುತ್ತೆ. ನಾನು ಮತ್ತೆ ಕಾಂಗ್ರೆಸ್ನ ಅಷ್ಟು ಈಸಿಯಾಗೂ ಹಗುರವಾಗಿ ತಳ್ಳಿ ಆಗ್ತಿಲ್ಲ. ನಮಗೆ ಏನಕ್ಕೆ ಪೂರಕವಾದ ವಾತಾವರಣ ಇದೆ ಅಂದರೆ ಕಾಂಗ್ರೆಸ್ಸಲ್ಲಿರುವಂಥ ಡಜನ್ ನಾಯಕರ ಕಿತ್ತಾಟ ಹೇಳ್ತಾ ಇದ್ರು, ಹಿರಿಯ ವಕ್ತಾರರು ಹೇಳ್ತಾ ಇದ್ರು ಕಾಂಗ್ರೆಸ್ನ. ಸರ್, ಚಾಮರಾಜನಗರದಿಂದ ಹಿಡಿದು ಬೆಳಗಾವಿವರೆಗೂ ಅವರಲ್ಲಿ ಹೇಳ್ತೀನಿ ನಾವೆಲ್ಲರೂ ಒಟ್ಟಿಗೆ ಹೋಗಿದ್ದೇವೆ. ಈಗ ಈಗ 3 ಸೀಟ್ ನಮಗಿದೆ ಅಲ್ಲ ಸರ್. ಕುಮಾರಣ್ಣ ಅವರ ಕೆಲಸ ಏನಿದೆ ಅಂತ ಅಂದ್ರೆ ಈ 3 ಸೀಟಲ್ಲಿ ಹೋಗಿ ಕ್ಯಾಂಪೇನ್ ಮಾಡ್ಕೊಂಡು ಬರೋ ಅಂಥದ್ದಲ್ಲ. 17 ಕ್ಷೇತ್ರಗಳಿಗೆ BJP ಪರವಾಗಿ ನಾವು ನಿಲ್ಲಬೇಕು. ಅದು ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ರಾಯಚೂರು ಇರ್ಬೋದು, ಬೀದರ್, ಬಾಗಲಕೋಟೆ ಇರ್ಬೋದು. ಒಂದು ಸರ್, ಕಾಂಗ್ರೆಸ್ಸಲ್ಲಿ ಅಬ್ಸರ್ವ್ ಮಾಡಿ 2 ತಿಂಗಳಿಂದ ಮಿನಿಸ್ಟ್ರಿಗಳೆಲ್ಲ ಉತ್ಸಾಹದಲ್ಲಿದ್ದರು. ನಾವು ನಿಲ್ತೀವಿ, ಆಯಿತು ನಾವು ಗೆದ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಆನ್ಸರ್ ಮಾಡಲಿ, ಅವ್ರು ಇಲ್ಲ ಅಂತ ಹೇಳೋದು. ಯಾವಾಗ BJP ಮತ್ತು JDS ಮೈತ್ರಿ ಆಯಿತು, ಅಲ್ಲಿ ಒಳಗಡೆ ಕಾಂಗ್ರೆಸ್ಸಲ್ಲಿ ಭಯ ಶುರುವಾಯಿತು. ಈ ಬಾರಿ ಅಂದ್ರೆ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿದಾಗ ಕಾರ್ಯಕರ್ತರು ಕಿತ್ತಾಟ ಇರ್ತಿತ್ತು. ನೀವು ಆನ್ಸರ್ ಮಾಡಿ, ಕೌಂಟರ್ ಕೊಡಿ. BJP ಮತ್ತೆ JDS ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿರಲ್ಲ, ದ್ವೇಷ ರಾಜಕಾರಣ ಎಲ್ಲೂ ಇಲ್ಲ. ಒಂದು ಮೈತ್ರಿ ಧರ್ಮ ಅಂತಂದ್ರೆ ಮೈತ್ರಿ ಇದ್ದೇ ಇರುತ್ತೆ ಅನ್ನೋ ರೀಸನ್ಗೆ ಸರ್ ಏನಾಯ್ತು ಅಂದ್ರೆ ಕೋಲಾರ ಇರ್ಬೋದು, ಚಿತ್ರದುರ್ಗ ನೀವೇ ಉಲ್ಲೇಖ ಮಾಡಿರುತ್ತೆ, ರಾಯಚೂರಿನಲ್ಲಿ ಸಂಪೂರ್ಣವಾದ ಸಪೋರ್ಟ್ ಇರ್ತಾ ಇದೆಯಾ? ನಿಮ್ಮದೇ ಆದಂತಹ ಗುರುಮಿಟ್ಕಲ್ನ ಶಾಸಕರು ನಿಮ್ಮದೇ ಗುರುಮಿಟ್ಕಲ್ನ ಶಾಸಕರು ಮೌನವಾಗಿ ಕೂಡ್ತಿದ್ದಾರೆ ಸರ್. ಗುರುಮಿಟ್ಕಲ್ ಶಾಸಕರು, ಯುವ ಶಾಸಕರು ಅವರು BJP ಜಾಧವ್ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ ಈ ಸಲ ಸರ್? ಖಂಡಿತ BJP ಅವ್ರಿಗೇನೆ. ಅಲ್ಲಿ ನಾನು ಹೇಳಿದ್ನಲ್ಲ ಸರ್, ಯಾದಗಿರಿ ರಾಯಚೂರು ಭಾಗದಲ್ಲಿ ಅವ್ರದೇ ಆದಂತ ಪ್ರಭಾವ ಇದೆ. ಶರಣ್ ಗೌಡ್ರು ಈ ಬಾರಿ ಅವ್ರಿಗೆ ಹೇಳಿದಾರಲ್ಲ. ಆದ್ರೆ ನಗರ ಬರಕ್ಕೆ ಮುಂಚಿತವಾಗಿ ಚಂದ್ರಶೇಖರ್ ಅವರೇ, ತುಮಕೂರಿನಲ್ಲಿ ಮಾಧುಸ್ವಾಮಿ ಅವರ ಮನೆಯಿಂದ ಗೇಟ್ನ ಹೊರಗಡೆ BJP ಅಭ್ಯರ್ಥಿಯನ್ನು ಮಾತನಾಡಿಸಿ ಕಳಿಸ್ತಾರೆ, ಕಾಂಗ್ರೆಸ್ ಅಭ್ಯರ್ಥಿನ ಮನೆ ಒಳಗಡೆ ಕರೆಸಿ ಸನ್ಮಾನಿಸ್ತಾರೆ. ದಯಮಾಡಿ ಇಂಥ ವಾತಾವರಣಗಳಾಗಾದ್ರೆ ಯಾಕೆ ಸೃಷ್ಟಿಯಾಗತ್ತೆ ಅಂತ ಹೇಳಿ ಇದೆಲ್ಲವೂ ಕೂಡ ರಾಷ್ಟ್ರ ಇವೆಲ್ಲವೂ ಕೂಡ ಹೇಳ್ತೀರಿ. ಹಂಗಾರೆ ರಾಜ್ಯದಲ್ಲಿರುವಂಥ ಯಾವ ನಾಯಕರುಗಳು ಕೂಡ ಲೆಕ್ಕಕ್ಕೆ ಇಲ್ವಾ? ದಯಮಾಡಿ ಇಂತಹ ಒಂದು ಒಳ್ಳೆ ಚಾನಲಿಂದ ಸುಳ್ಳು ಮಾಹಿತಿ ಹೋಗಬಾರ್ದು. ಹೇಳ್ತಿದ್ದೀನಿ, ಫೋಟೋ ಮಾತ್ರ ಆಚೆ ಕಡೆದು ಒಳಗಡೆಗೆ ಕೂರಿಸಿ ನಾಗೇಶ್ ಅವರು ಕೂಡ 45 ನಿಮಿಷ ಮಾತಾಡಿದ್ಮೇಲೆ ಆಚೆ ಕಡೆ ಬೀಳ್ಕೊಡ್ಬೇಕಾದ್ರೆ ಬಂದಿರತಕ್ಕಂಥದ್ದು, ಒಳಗಡೆ ಮಾತಾಡ್ಸಿದ್ಮೇಲೆ ಆಚೆ ಕಡೆದು ಫೋಟೋ ಇಲ್ಲಿ ಆಗಿರ್ತಕ್ಕಂಥದ್ದು ಮಾಹಿತಿ ಗೊತ್ತಿಲ್ಲದಕ್ಕೆ ನಾನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ಸೋಮಣ್ಣ ಅವರು, BC ನಾಗೇಶ್ ಅವರು, ಮಾಧುಸ್ವಾಮಿ ಅವರು ಒಳಗಡೆಗೆ 45 ನಿಮಿಷ ಮಾತಾಡಿದ್ರು, ಆಚೆ ಕಡೆಗೆ ಬೀಳ್ಕೊಡ್ಬೇಕಾದ್ರೆ ಒಂದು. ಎರಡನೇದು, ಮುದ್ದನ್ಮೇಗೌಡರು ಹೋಗಿರೋ ವಿಚಾರದಲ್ಲಿ
ಭಾಳ ಸ್ಪಷ್ಟವಾಗಿ ಮಾಧುಸ್ವಾಮಿಯವರೇ ಕ್ಲಾರಿಫೈ ಮಾಡಿದ್ದಾರೆ. ಹೌದ್ರಿ, 10 ವರ್ಷಗಳಿಂದ MLA ಆಗಿದ್ದವ್ರು ನಾವು, ಪರಿಚಯ ಇದೆ, ಬಂದು ಕೇಳೋದ್ರಲ್ಲಿ ತಪ್ಪೇನಿದೆ, ನಾನೇನು ಕೊಡ್ತೀನಿ ಅಂತ ಹೇಳಿದ್ದೇನೆ ಅಂತೇಳಿ. ಹಾಗಾಗಿ ಅದನ್ನು ತುಂಬ ಬ್ಲೋ ಮಾಡೋದು ಬೇಡ. ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತಿರ್ತಕ್ಕಂಥ ಪ್ರಶ್ನೆ, ಇಡೀ ದೇಶದಲ್ಲಿ ನಾವು ಹೇಳ್ಬೇಕಾದ್ರೆ ಕಾಂಗ್ರೆಸ್ಸಿನ ಸೀಟ್ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರೆ ಓಡಾಗ್ತಕ್ಕಂಥ ಪರಿಸ್ಥಿತಿ ಯಾವಾಗಿದೆ. ಇವತ್ತು ಅಮೇಠಿ ಬಿಟ್ಬಿಟ್ಟು ರಾಹುಲ್ ಗಾಂಧಿ ಓಡೋಗ್ತಾರೆ, ರಾಯ್ಬರೇಲಿ ಬಿಟ್ಬಿಟ್ಟು ಸೋನಿಯಾ ಗಾಂಧಿ ಓಡೋಗ್ತಾರೆ. ಇವತ್ತವರೆಗೂ ಅಮೇಶಿ ಟಿಕೆಟ್ ಕೊಡೋಕ್ಕಾಗಿ ಏನು ಅನೌನ್ಸ್ ಮಾಡೋಕ್ಕಾಗಿಲ್ಲ. ಆದರೆ ಬಿಜೆಪಿನಲ್ಲಿ ನಿಂತರೆ ಗೆದ್ದೇ ಗೆಲ್ತೀವಿ ಅಂತಕ್ಕಂಥ ಭಾವನೆ ಇರೋದ್ರಿಂದ, ಮೋದಿಯವ್ರ ಮುಖ ನೋಡ್ಕೊಂಡು ಜನ ಓಟ್ ಹಾಕಿ ಆಗ್ತಾರೆ ಅಂತ ಭಾವನೆ ಇರೋದ್ರಿಂದ, ಸಹಜವಾಗಿ ಯಾವ ಶಕ್ತಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನಾನು ನಿಲ್ಬೇಕಾಗಿತ್ತು, ನಾನು ನಿಂತಿರೋ ಆರಾಮಾಗಿ ಗೆಲ್ತಿದ್ದೆ ಅಂತಕ್ಕಂಥ ಭಾವನೆ ಇರೋದ್ರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತಕ್ಕಂಥ ಸಹಜ. ಟಿಕೆಟ್ ಕೊಡಕ್ಕೆ ಹೋದ್ರೆ ಮಿನಿಸ್ಟ್ರಿಗಳೇ ಓಡೋಗಿದ್ದಾರೆ ಸರ್. ಮಿನಿಸ್ಟ್ರಿಗಳು ಓಡೋಗಿದ್ದಲ್ಲ, ಯಾರನ್ನೋ ಬಲಿ ಪಡ್ಲಿಕ್ಕೆ ಇರಲಿಲ್ಲ, ಅವರ ಮಕ್ಕಳನ್ನ ನಿಲ್ಸಿದ್ದಾರೆ ಅಂದ್ರೆ ನಾವು ಗೆಲ್ಲಿಸ್ತೀವಿ ತಾಕತ್ತಿರೋದ್ರಿಂದ ಸಣ್ಣ ಮಕ್ಕಳು ಸಾಕು ಇವ್ರನ್ನ ಡಿಫೀಟ್ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಅವ್ರ ಮಕ್ಕಳನ್ನ ನಿಲ್ಸಿರ್ತಕ್ಕಂಥ ರಾಜಕಾರಣಿಗಳು ನೋಡಿದ್ರಿ. ಸತೀಶ್ ಜಾರಕಿಹೊಳಿ ಅವ್ರ ಮಗಳನ್ನ ನಿಲ್ಲಿಸ್ತಾರಂತಂದ್ರೆ ಸೋಲ್ತಾರಾದ್ರೆ ನಿಲ್ಲಿಸ್ತಾರಾ? ಗೆಲ್ತಾರಂತ ಗೊತ್ತು, ಮಕ್ಕಳು ಗೆಲ್ಲಬೇಕು, ಅವ್ರು ಕೂಡ ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇದೆ ನಿಲ್ಸಿದ್ದಾರೆ ಹೊರತು ಅವರು ಸೋಲ್ತಾರಂತ ಗೊತ್ತು. ನಾನು ಹೇಳ್ತಾ ಇದ್ದೀನಿ ಕೇಳಿ, ಹಲವಾರು ಮಂತ್ರಿಗಳು ಅವ್ರ ಮಕ್ಕಳನ್ನೇ ನಿಲ್ಸಿದ್ದಾರೆ ಅಂತಂದ್ರೆ ನಮಗೆ ಶತಗತ ಗೆಲ್ಲಬೇಕು ಅಂತ ಗೊತ್ತು, ಅವ್ರ ಜವಾಬ್ದಾರಿ ತಗೊಂಡಿದ್ದಾರೆ, ಗೆಲ್ಲಿಸ್ತಾರೆ. ಎರಡನೇ ವಿಚಾರ ಹೇಳ್ತೀನಿ ಕೇಳಿ, ಭಿನ್ನಮತದ ಬಗ್ಗೆ ಹಗುರವಾಗಿ ಮಾತಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯರ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇರಬೇಕಾದ್ರೆ ಇವರು ಮೋದಿ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ಹೋಗ್ತಾರೆ. ಪ್ರಶ್ನೆ ಇರ್ತಕ್ಕಂಥದ್ದು ಭಿನ್ನಮತ ನಿಮಗೆ ಎಫೆಕ್ಟ್ ಆಗ್ತದೆ ಇಲ್ವೋ, ಅದನ್ನು ಬೇರೆ ಪಕ್ಷಗಳು ಹೇಗೆ ಉಪಯೋಗಿಸ್ಕೊಳ್ತಾರೆ ಅಂತಕ್ಕಂಥದ್ದು. ಖಂಡಿತವಾಗ್ಲೂ BJP ಭಿನ್ನಮತ ಅಂತಕ್ಕಂಥ ನಮಗೆ ಡೆಫಿನೆಟ್ಲಿ ಅದರ ಬೆನಿಫಿಟ್ ನಮ್ಗೆ ಸಿಗ್ತದೆ ಅಂತ ನಮ್ಗೆ ಗೊತ್ತಿದೆ. ಅದರಿಂದಾಗಿ ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡೋರಲ್ಲ, ನಾವು ಪಾಸಿಟಿವ್ ಕ್ಯಾಂಪೇನ್ ಮಾಡೋರಿದ್ದೀವಿ. BJP ವೈಫಲ್ಯಗಳು ಹೇಳ್ತೀವಿ, ಕರ್ನಾಟಕ ಮಾಡಿದ ಮಲತಾಯಿ ಧೋರಣೆ ವಿಚಾರಗಳನ್ನು ಹೇಳ್ತೀವಿ, ಟ್ಯಾಕ್ಸ್ ಡಿವಲ್ಯೂಷನ್ ಆಗಿರೋ ಅನ್ಯಾಯ ಹೇಳ್ತೀವಿ, ಬರಗಾಲ ವಿಚಾರ ಮಾಡಿರ್ತಕ್ಕಂತಹ ಮಲತಾಯಿ ಧೋರಣೆಗಳ ಜನಗಳ ಮುಂದೆ ಇಟ್ಟು ಮೋದಿಯವರು ಮಾಡಿದ ಅನ್ಯಾಯದ ಎಲೆಕ್ಷನ್ ಮಾಡ್ತೀವಿ. ಶೇರ್ ಮಾಡ್ಕೊಳ್ಳೋದಕ್ಕಾಗಿ ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕವಾಗಿ ನಿಮ್ಮ ಕಡೆಗೆ ಹಾಜರಾಗ್ತೀರಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.